ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ. ಸೊ ಫಸ್ಟ್ ವೀಕ್ ಅಂತೂ ಫುಲ್ ಎಲ್ಲರೂ ಕೂಡ ಜಗಳ ಆಡ್ತಾಯಿದ್ರು. ಜಗದೀಶ್ ಅವರಂತೂ ಸಿಕ್ತವ್ರ ಮೇಲೆಲ್ಲ ಕೂಗಾಡೋದು, ಕಿರ್ಚಾಡೋದು, ಮತ್ತು ಅವ್ರ ಬಗ್ಗೆ ಏನೇನೋ ಮಾತಾಡೋದು, ತೀರಾ ಪರ್ಸ್ನಲ್ ಆಗೆಲ್ಲ ಹೋಗ್ತಾಯಿದ್ರು. ಸೊ ಸ್ಯಾಟರ್ಡೇ ಎಪಿಸೋಡಲ್ಲಿ ಸುದೀಪ್ ಸರ್ ಅವ್ರಿಗೆ ಕ್ಲಾಸನ್ನು ತೊಗೊಂಡ್ರು ಅಂತಲೇ ಹೇಳ್ಬೋದು. ಎರಡು ಮಾತಾಡಿದ್ರು ಕೂಡ ಅದರಲ್ಲಿ ಎಲ್ಲ ಮೀನಿಂಗ್ ಇತ್ತು. ಅವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಅವ್ರಿಗೆ ಅರ್ಥನೇ ಆಗಿಲ್ಲ. ಕ್ಯಾಪ್ಟನ್ ಹಂಸ ಅವ್ರಿಗೆ ಒಂದು ಪವರ್ನ ಕೊಡ್ತಾರೆ ಅಂತಂದರೆ ಸ್ವರ್ಗದಲ್ಲಿರೋರನ್ನ ನರ್ಕಕ್ಕೆ ಕಳಿಸ್ಬೋದು, ನರ್ಕದಲ್ಲಿರೋರನ್ನ ಸ್ವರ್ಗಕ್ಕೆ ಕಳಿಸ್ಬೋದು. ಸೊ ಇದರಲ್ಲಿ ಅವರು ರಂಜಿತ್ ಅವ್ರನ್ನ ಸ್ವರ್ಗಕ್ಕೆ ಕರ್ಕೋತಾರೆ, ಹಾಗೆ ಜಗದೀಶ್ ಅವ್ರನ್ನ ನರ್ಕಕ್ಕೆ ಕಳಿಸ್ತಾರೆ. ಸೊ ಇಲ್ಲಿ ಯಾಕೆ ಅಂದರೆ ರಂಜಿತ್ ಅವ್ರ ಪರವಾಗಿ ಆಟ ಆಡಿದ್ರು ಮತ್ತು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಸಿರ್ಬೋದು, ಅದಕ್ಕೆ ಅವರು ಸ್ವರ್ಗಕ್ಕೆ ಕರ್ಕೋತಾರೆ. ಮತ್ತು ಜಗದೀಶ್ ಯಾವಾಗಲೂ ನರ್ಕದಲ್ಲೇ ಇರೋಕ್ಕೆ ಇಷ್ಟಪಡ್ತಾಯಿದ್ರು. ನರ್ಕದಲ್ಲಿರೋ ಜೊತೆ ಮಾತಾಡೋದು, ನರ್ಕದಲ್ಲಿರೋರಿಗೆ ಹೆಲ್ಪ್ ಮಾಡೋದು. ಹಾಗಾಗಿ ಸ್ವರ್ಗದಲ್ಲಿರೋರಿಗೆ ತುಂಬಾ ತೊಂದರೆ ಆಗ್ತಾಯಿತ್ತು. ಸೊ ಹಾಗಾಗಿ ಅವ್ರನ್ನ ನರ್ಕಕ್ಕೆ ಕಳಿಸಿದ್ರೆ ಇದು ಒಂದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ವ್ಯಕ್ತಿ ನರ್ಕದಲ್ಲಿರೋರಿಗೆ ಹೆಲ್ಪ್ ಮಾಡ್ತಾ ಮಾಡ್ತಾ ಸ್ವರ್ಗದಲ್ಲಿರೋರ ಊಟ ಕಿತ್ಕೊಂಡಿದ್ದಾರೆ, ಮತ್ತು ಅಡುಗೆಗೆ ಬೇಕಾಗಿದ್ದಂಥ ಐಟಮ್ಸ್ ಕಳಿಸ್ಕೊಟ್ಟಿದ್ದೆಲ್ಲ ವಾಪಸ್ ತೊಗೊಂಡಿದ್ದಾರೆ. ಬಿಗ್ ಬಾಸು ಗ್ಯಾಸ್ ಆಫ್ ಮಾಡಿದ್ದಾರೆ. ಇದೆಲ್ಲ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಅವ್ರನ್ನ ನರ್ಕಕ್ಕೆ ಕಳಿಸಿದ್ದಾರೆ. ಇದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಸೊ ಅವರು ಹೇಳ್ಕೊಂಡಿದ್ದಾರೆ ನಾನು ನರ್ಕದಲ್ಲಿರೋಕ್ಕೆ ಇಷ್ಟಪಡ್ತೀನಿ ಅಂತ. ಸೊ ಹಾಗಾಗಿ ಅವ್ರನ್ನ ಅಲ್ಲಿಗೆ ಕಳಿಸಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಫಸ್ಟು ಡೇ ಅವರು ನರ್ಕಕ್ಕೆ ಬಂದಾಗ ಹಂಸ ಅವ್ರಿಗೆ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವ್ರನ್ನ ರೇಗಿಸೋದು, ಕಿಂಡಲ್ ಮಾಡೋದು, ಆ ಥರ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ನಂದು ಶ್ಯಾಂಪು ಇಲ್ಲ, ಅಲ್ಲಿದೆ, ತೊಗೊಬಂದು ಕೊಡಿ, ವಾಶ್ರೂಮಲ್ಲಿದೆ, ಹಾಗೆ ಹೀಗೆ ಅಂತೆಲ್ಲ ರೇಗಿಸ್ತಾ ಇರ್ತಾರೆ. ಸೊ ಹಂಸವರು ಕೂಡ ತಾಳ್ಮೆಯಿಂದನೇ ಇರ್ತಾರೆ. ಅಲ್ಲಿ ನರ್ಕದಲ್ಲಿರೋರಿಗೆ ಹೇಳ್ತಾರೆ, ನಾನು ರೇಗಿಸ್ತೀನಿ ಇವಾಗ ನೋಡಿ ಕ್ಯಾಪ್ಟನ್ಗೆ ನಾವು ಧಿಕ್ಕಾರ ಹಾಕಬೇಕು, ನರ್ಕದಲ್ಲಿರೋರಿಗೆ ಏನು ಫೆಸಿಲಿಟೀಸ್ ಕೊಡ್ತಾ ಇಲ್ಲ ಅವರು ಅಂತ ಹೇಳಿಬಿಟ್ಟು ನರ್ಕದಲ್ಲಿರೋರು ಎಲ್ಲರದು ಕೂಡ ಮೈಂಡ್ ವಾಶ್ನ ಮಾಡ್ತಾ ಇರ್ತಾರೆ. ಹಂಸವರು ಕೂಡ ಕೂಲಾಗಿ ಇದ್ದಾರೆ. ಸೊ ರೇಗಿಸ್ತಾ ಇರ್ತಾರೆ, ನನಗೆ ಅದು ತಂದುಕೊಡಿ, ಇದು ತಂದುಕೊಡಿ ಅಂತ. ಸೊ ಇವ್ರದೊಂದು ಹುಚ್ಚಾಟ ಇನ್ನೂ ಜಾಸ್ತಿ ಆಗಿದೆ ಜಗದೀಶ್ ಅವ್ರದ್ದು. ಕಾದು ನೋಡೋಣ ಇದು ಎಲ್ಲಿವರೆಗೂ ತಲುಪುತ್ತೆ ಅಂತ. ಸೊ ಇದಿಷ್ಟು ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಗದೀಶ್ ಅವರು ನರ್ಕಕ್ಕೆ ಹೋಗಿರೋದು ಸರಿನಾ ತಪ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಾಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.